ನಮಸ್ಕಾರ ಸ್ನೇಹಿತರೆ. KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ KSOU ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ನ ಎಕ್ಸಾಮ್ ಫೀಯನ್ನು ಆನ್ಲೈನಲ್ಲಿ ಯಾವ ರೀತಿ ಫಿಲ್ ಮಾಡಬೇಕಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ KSOU ಸ್ಟೂಡೆಂಟ್ಸ್ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೊಂದು ವೆಬ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ, ವೆಬ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ನಾನಿಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡ್ತಾ ಇದ್ದೇನೆ. ಸರ್ಚ್ನಲ್ಲಿ KSOU ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ KSOU ಮೈಸೂರು ಮೊದಲೇ ಸರ್ಚ್ ರಿಸಲ್ಟ್ಸ್ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಪೇಜ್ನಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬರ್ತಕ್ಕಂತಹ ಇಂಟರ್ಫೇಸ್ ಪೇಜ್ನಲ್ಲಿ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪೇಮೆಂಟ್ ಪೇಜ್ ಬರ್ತದೆ ಮತ್ತು ಇಲ್ಲಿ ಕೋರ್ಸ್ಗಳ ನೇಮ್ ಮತ್ತು ಅವುಗಳ ಪೇಮೆಂಟ್ ಮಾಡ್ತಕ್ಕಂತಹ ಲಿಂಕ್ಗಳಿರ್ತದೆ. ಇಲ್ಲಿ ನಿಮ್ಮ ಕೋರ್ಸ್ನ ಪೇಮೆಂಟ್ ಮಾಡ್ತಕ್ಕಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ಮತ್ತು ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನಿಮಗೆ ಸೂಚನೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಆನ್ಲೈನ್ನಲ್ಲಿನೇ ಎಕ್ಸಾಮ್ ಪೇಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಸ್ಟೆಪ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಪೇಮೆಂಟ್ ಮಾಡಬೇಕು ಅಂತ. ಎಂಟರ್ ರಿಜಿಸ್ಟರ್ ನಂಬರ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಫಿಲ್ ಮಾಡಿ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಕ್ಯಾಂಡಿಡೇಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಒಂದು ಅಡ್ಮಿಷನ್ ಡೀಟೇಲ್ಸಿಂದ ಆಟೋಪೇಜ್ ಆಗುತ್ತೆ. ಇಲ್ಲಿ ನೀವು ಎಕ್ಸಾಮ್ ಅಪಿಯರಿಂಗ್ ಇಲ್ಲಿ ಏನು ಆಗುತ್ತೆ, ನಿಮ್ಮ ಒಂದು ಯಾವ ಒಂದು ಸೆಮ್ ಅಥವಾ ಅಕಾಡೆಮಿಕ್ ಇಯರ್ನ ಎಕ್ಸಾಮ್ ನೀವು ಈಗ ಬರೀಲಿಕ್ಕೆ ಹೊರಟಿದ್ದೀರಿ, ಅಪೀರಿಂಗ್ ಆಗ್ತಾ ಇದ್ದೀರಿ, ಅದು ಶೋ ಆಗ್ತಿರುತ್ತೆ. ಅದರಿಂದ ಒಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮೇಯ್ನಾಗಿ ನೀವು ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ ಸೆಂಟರ್. ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪಾಪಲ್ಲಿ ಎಕ್ಸಾಮ್ ಸೆಂಟರ್ಗಳ ಲಿಸ್ಟ್ ಬರುತ್ತೆ. ನೀವು ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ರಿಮಾರ್ಕ್ಸಲ್ಲಿ ರಿಮಾರ್ಕ್ ನೀವು ಈಗ ಯಾವ ಅಕಾಡೆಮಿಕ್ ಇಯರ್ನ ಒಂದು ಎಕ್ಸಾಮ್ ಅಪಿಯರ್ ಆಗ್ತಾ ಇದ್ದೀರಿ ಆ ಒಂದು ಅಪಿಯರಿಂಗ್ ಅಂತ ಬರೀರಿ. ಮತ್ತು ಇಲ್ಲಿ ನೋಡಬಹುದು ನೀವು ಯಾವ ಒಂದು ಇಯರ್ ಅಥವಾ ಅಕಾಡೆಮಿಕ್ ಇಯರ್ ಸೆಮ್ನ ಒಂದು ಎಕ್ಸಾಮ್ ಈಗ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ಆ ಒಂದು ಸೆಮಿಸ್ಟರ್ ಅಥವಾ ಆ ಒಂದು ಇಯರ್ನ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಈ ಟೇಬಲಲ್ಲಿ ಬಂದಿರುತ್ತವೆ. ಮತ್ತು ಇಲ್ಲಿ ಸೆಲೆಕ್ಟ್ನಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಆಯಾ ಒಂದು ಸಬ್ಜೆಕ್ಟ್ ಬಂದಿರತಕ್ಕಂತಹ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಚೆಕ್ ಬಾಕ್ಸು ಸೆಲೆಕ್ಟ್ ಆಗಿ ರೈಟ್ ಮಾರ್ಕ್ ಬರ್ತದೆ, ಟಿಕ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ನ ಬಗ್ಗೆ ಇರ್ತದೆ ಮತ್ತು ಇನ್ನು ಪೂರ್ತಿ ಕ್ಯಾಲ್ಕುಲೇಟ್ ಆಗಿರೋದಿಲ್ಲ. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಟೋಟಲ್ ಫೀ ಇಲ್ಲಿ ನಿಮಗೆ ಬರುತ್ತೆ. ಇದನ್ನು ಇಲ್ಲಿ ನೆಕ್ಸ್ಟ್ ಸೇವ್ ಕ್ಲೋಸ್ ಬಟನ್ ಇರ್ತದೆ, ಸೇವ್ ಕ್ಲಿಕ್ ಮಾಡಿ. ಇಲ್ಲಿ ಶ್ಯೂರ್ ಕೇಳುತ್ತೆ, ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಬರ್ತಕ್ಕಂತಹ ಪೇಜ್ನಲ್ಲಿ ಕೊನೆಗೇನಿರುತ್ತೆ ಮೇಕ್ ಪೇಮೆಂಟ್ ಅಂತ ಗ್ರೀನ್ ಕಲರ್ ಬಟನ್ ಇರ್ತದೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈಗ ಎಕ್ಸಾಮಿನೇಷನ್ ಪೇಮೆಂಟ್ ರಿಸಿಪ್ಟ್ ಅಂತ ಬರ್ತದೆ. ಸೊ ನೀವು ಇಲ್ಲೇನು ಮಾಡಿ, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಬರ್ತದೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವು ಪೇಮೆಂಟ್ ಗೇಟ್ವೇಗೆ ಬರ್ತೀರಿ. ಸೊ ಇದರಲ್ಲಿ ನೀವೇನು ಮಾಡಿ, ಸೊ ನೋಡ್ಬಹುದು ಇಲ್ಲಿ ನಿಮಗೆ ಒಂದು QR ಕೋಡ್ ಬರುತ್ತೆ. ಇಲ್ಲಿ ಶೋ QR ಕೋಡ್ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಈ QR ಕೋಡನ್ನು ನಿಮ್ಮ ಫೋನ್ಪೇ ಮೂಲಕ ನೀವು ಸ್ಕ್ಯಾನ್ ಮಾಡಿ ಈ ಒಂದು ಪೇಮೆಂಟನ್ನು ಪ್ರೊಸೆಸ್ ಮಾಡಿ. ಸೊ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತಿರ್ತದೆ ನಿಮಗೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ನಿಮಗೆ ಬರುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ. ಸೊ ನಿಮ್ಮ ಎಕ್ಸಾಮ್ ಫೀ ರಿಸಿಪ್ಟ್ ಬಂತು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.